ಟೈಟಾನೋಬೋವಾ ಈ ಹೆಸರನ್ನ 100ರಲ್ಲಿ 90% ಜನಗಳು ಕೇಳಿರೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇದು ಸುಮಾರು 60 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಇದ್ದ ಒಂದು ದೈತ್ಯ ಮಾನ್ಸ್ಟರ್ ಆಗಿತ್ತು. ಇದರ ಉದ್ದನೆ ಸುಮಾರು 42ರಿಂದ 48 ಅಡಿ ಮತ್ತೆ ತೂಕ ಸುಮಾರು 1300 kg, ಅಂದ್ರೆ ಒಂದು ಟನ್ಗಿಂತಲೂ ಜಾಸ್ತಿ ತೂಕ ಇರುವ ಈ ಟೈಟಾನೋಬೋವಾ ಹಾವಿಗೆ ಸಿಕ್ಕ ಬೇಟೆಯನ್ನ ಬದುಕಿರುವಾಗಲೇ ನರಕ ತೋರಿಸಿ ಅದನ್ನ ನುಂಗುತ್ತಿತ್ತು. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಈ ಟೈಟಾನೋಬೋವಾ ಹಾವುಗಳು ಹೇಗೆ ಪತ್ತೆಯಾಯಿತು, ಇದರ ದೈತ್ಯ ದೇಹವನ್ನ ಯಾವ ಆಧಾರದ ಮೇಲೆ ಅಂದಾಜಿಸಲಾಗಿದೆ, ಮತ್ತೆ ಇದು ಇಷ್ಟು ದೊಡ್ಡದಾಗಲು ಕಾರಣ ಆದ್ರೂ ಏನು? ಇನ್ನೊಂದು ದೊಡ್ಡ ಪ್ರಶ್ನೆ ಅಂದ್ರೆ, ಈ ದೈತ್ಯ ಜೀವಿಗಳು ನಿಜವಾಗ್ಲೂ ಭೂಮಿಯಿಂದ ಅಳಿದು ಹೋಗಿದೆನಾ ಅಥವಾ ಇನ್ನೂ ಕೂಡ ಜೀವಂತವಾಗಿದೆನಾ? ಬನ್ನಿ ಸ್ನೇಹಿತರೆ, ಈ ಟೈಟಾನೋಬೋವಾ ದೈತ್ಯ ಹಾವಿನ ಎಲ್ಲಾ ಸೀಕ್ರೆಟ್ ಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ತಾ ಹೋಗೋಣ. ಸ್ಪೆಷಲ್ ಒನ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಜಗತ್ತಿನ ಅತಿ ದೊಡ್ಡ ಹಾವು ಯಾವುದು ಅಂತ ಕೇಳಿದ್ರೆ ಎಲ್ಲರ ಬಾಯಲ್ಲಿ ಬರೋ ಹೆಸರೇ ಗ್ರೀನ್ ಅನಾಕೊಂಡ. ಆದ್ರೆ ಈ ಟೈಟಾನೋಬೋವಾ ಹಾವಿನ ಗಾತ್ರಕ್ಕೆ ಹೋಲಿಸಿದ್ರೆ ಗ್ರೀನ್ ಅನಾಕೊಂಡ ಇದರ ಮುಂದೆ 10 ಪಟ್ಟು ಚಿಕ್ಕದಾಗಿ ಕಾಣುತ್ತೆ. ಆದ್ರೆ 60 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಇದ್ದ ಈ ದೈತ್ಯ ಜೀವಿ ಯಾವ ರೀತಿ ಪತ್ತೆ ಆಯ್ತು ಅಂತ ನೋಡೋದಾದ್ರೆ, 2002ರಲ್ಲಿ ಕೊಲಂಬಿಯಾದ ಸೆರೆಜಾನ್ ಎಂಬ ಕಲ್ಲಿದ್ದಲು ಗಣಿಗಾರಿಕೆಯಲ್ಲಿ ಕೆಲವು ಜಿಯೋಲಾಜಿಕಲ್ ಸ್ಟೂಡೆಂಟ್ಗಳು ಫೀಲ್ಡ್ ವರ್ಕ್ ಮಾಡೋಕೆ ಬರ್ತಾರೆ. ಅದರಲ್ಲಿ ಫ್ಯಾಬಿಯಾನಿ ಎರೆರಾ ಅನ್ನೋ ಒಬ್ಬ ಸ್ಟೂಡೆಂಟ್ಗೆ ಒಂದು ಕಲ್ಲಿನ ಮೇಲೆ ಎಲೆಯ ಗುರುತು ಇರೋದನ್ನ ಗಮನಿಸ್ತಾನೆ. ಅದನ್ನ ತಕ್ಷಣ ತನ್ನ ಪ್ರೊಫೆಸರ್ ಆದ ಕಾರ್ಲೋ ಜರ್ಮಿಲೋ ಎಂಬ ಜಿಯೋಲಾಜಿಸ್ಟ್ಗೆ ಕೊಡ್ತಾನೆ. ಇವರು ಇದನ್ನ ನೋಡಿ ಯಾಕೋ ಅನುಮಾನ ಬಂದು ಅಲ್ಲಿ ಮತ್ತೆ ಏನಾದ್ರೂ ಸಿಗುತ್ತಾ ಅಂತ ಹುಡುಕಲು ಶುರು ಮಾಡ್ತಾರೆ. ಹೀಗೆ ಹುಡುಕ್ಬೇಕಾದ್ರೆ ಅವರಿಗೆ ಅಲ್ಲಿ ಒಂದು ದೊಡ್ಡ ಪಳವಳಿಕೆ ಸಿಗುತ್ತೆ. ಅದನ್ನ ಮೊದಲು ಮೊಸಳೆಯ ಬೆನ್ನು ಮೂಳೆಗಳು ಇರ್ಬೋದು ಅಂತ ಅನ್ಕೊಂಡ್ರು. ಆದ್ರೆ ಅವರಿಗೆ ಒಂದು ಅನುಮಾನ ಬರುತ್ತೆ, ಮೊಸಳೆಯ ಬೆನ್ನು ಮೂಳೆಗಳು ಈ ರೀತಿಯಾಗಿ ಇರೋದಿಲ್ಲ, ಇದು ಬೇರೆ ಏನೋ ಇದೆ ಅಂತ ಆ ಪಳವಳಿಕೆಗಳನ್ನ ಫ್ಲೋರಿಡಾದ ವಿಶ್ವವಿದ್ಯಾಲಯಕ್ಕೆ ಕಳಿಸಲಾಗುತ್ತೆ. ಅಲ್ಲಿನ ವಿಜ್ಞಾನಿಯಾದ ಜೇಸನ್ ಹೆಡ್ ಮತ್ತೆ ಅವನ ತಂಡ ಈ ಪಳವಳಿಕೆಗಳನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅವರಿಗೆ ಅಲ್ಲಿ ಒಂದು ಭಯಾನಕ ಸತ್ಯ ಹೊರಗೆ ಬರುತ್ತೆ. ಇವುಗಳು ಯಾವುದೇ ಮೊಸಳೆಯ ಬೆನ್ನು ಮೂಳೆಗಳಲ್ಲ, ಬದಲಾಗಿ 60 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಜೀವಿಸಿದ ಒಂದು ದೈತ್ಯ ಹಾವಿನ ಪಳವಳಿಕೆಗಳು ಅಂತ ಅವರಿಗೆ ಕನ್ಫರ್ಮ್ ಆಗುತ್ತೆ. ಇದರಿಂದ ಅಲ್ಲಿ ಮತ್ತೆ ಏನಾದ್ರೂ ಸಿಗುತ್ತಾ ಅಂತ ಸೆರೆಜಾನ್ ಪ್ರದೇಶವನ್ನ ಮತ್ತಷ್ಟು ಹುಡುಕಲು ಶುರು ಮಾಡ್ತಾರೆ. ಹೀಗೆ ಅವರಿಗೆ 2009ರಲ್ಲಿ ಸುಮಾರು 30 ಬೇರೆ ಬೇರೆ ಪಳವಳಿಕೆಗಳು ಸಿಗುತ್ತೆ. ಈ ದೈತ್ಯ ಹಾವಿನ ಎಲ್ಲಾ ಮೂಳೆಗಳನ್ನ ಸರಿಯಾಗಿ ಜೋಡಿಸಿ ಇದನ್ನ ಕಂಪ್ಯೂಟರ್ ಮಾಡೆಲಿಂಗ್ ಬಳಸಿ ಈ ಹಾವಿನ ಅಂದಾಜು ಗಾತ್ರವನ್ನ ಲೆಕ್ಕ ಹಾಕಲಾಗಿತ್ತು. ಆಗ ಗೊತ್ತಾಗಿದ್ದೆ ಇದರ ಉದ್ದನೆ ಸುಮಾರು 42ರಿಂದ 48 ಅಡಿ, ಅಂದ್ರೆ ಒಂದು ಶಾಲಾ ಬಸ್ಸಿಗೆ ಸಮ. ಮತ್ತೆ ಇದರ ತೂಕ ಸುಮಾರು 1300 kg, ಅಂದ್ರೆ ಒಂದು ಟನ್ಗಿಂತಲೂ ಜಾಸ್ತಿ ತೂಕ ಇತ್ತು ಅಂತ. ಮೊದಲು ಈ ಫೋಟೋವನ್ನು ನೋಡಿ. ಲೆಫ್ಟ್ ಅಲ್ಲಿ ಕಾಣ್ತಿರೋದು ಗ್ರೀನ್ ಅನಾಕೊಂಡಾದ ಬೆನ್ನು ಮೂಳೆ ಮತ್ತು ರೈಟ್ ಅಲ್ಲಿ ಕಾಣ್ತಿರೋದು ಟೈಟಾನೋಬೋವಾ ಹಾವಿನ ಬೆನ್ನು ಮೂಳೆ. ಅಂದ್ರೆ ಗ್ರೀನ್ ಅನಾಕೊಂಡಾಗಿಂತ 2ರಷ್ಟು ಉದ್ದ ಮತ್ತು 4 ಪಟ್ಟು ತೂಕ ಇದೆ ಅಂತ ಹೇಳಲಾಗುತ್ತೆ. ಆದ್ರೆ ನಾವು ಈಗ ನೋಡುವ ಅನಾಕೊಂಡವೇ ಇಷ್ಟು ಭಯಾನಕವಾಗಿ ಕಾಣಿಸುತ್ತೆ ಅಂದ್ರೆ ಇದಕ್ಕಿಂತ 10 ಪಟ್ಟು ದೊಡ್ಡದಾದ ಈ ಟೈಟಾನೋಬೋವಾಗಳು ಇನ್ನ ಎಷ್ಟು ಭಯಾನಕವಾಗಿರ್ಬೋದು ನೀವೇ ಒಂದು ನಿಮಿಷ ಕಲ್ಪನೆ ಮಾಡಿ ನೋಡಿ. ಇದರ ಸಿಕ್ಕ ಎಲ್ಲಾ ಮೂಳೆಗಳನ್ನ ಜೋಡಿಸಿ ಅದು ಯಾವ ತರ ಇತ್ತು ಅಂತ ಅಂದಾಜು ಮಾಡಿ ಅದಕ್ಕೆ ಒಂದು ರೂಪ ಕೊಟ್ಟು ಅದನ್ನ ಈಗ 3 ಮ್ಯೂಸಿಯಂಗಳಲ್ಲಿ ಇಡಲಾಗಿದೆ. ಅದರಲ್ಲೂ ಫ್ಲೋರಿಡಾದ ಮ್ಯೂಸಿಯಂ ನಲ್ಲಿ ಒರಿಜಿನಲ್ ಪಳವಳಿಕೆಗಳು ನೋಡೋಕೆ ಸಿಗುತ್ತೆ. ಮತ್ತೆ 2012ರಲ್ಲಿ ಸ್ಮಿಥ್ಸೋನಿಯಾ ಡಾಕ್ಯುಮೆಂಟರಿ ಬಂದಾಗ ಈ ಟೈಟಾನೋಬೋವಾ ಹಾವಿನ ಪರಿಚಯ ಇಡೀ ಜಗತ್ತಿಗೆ ಆಗುತ್ತೆ. ಮತ್ತೆ ಈ ದೈತ್ಯ ಜೀವಿಗೆ ಟೈಟಾನೋಬೋವಾ ಹೆಸರು ಹೇಗೆ ಬಂತು ಅಂತ ನೋಡಿದ್ರೆ, ಗ್ರೀಕ್ ಭಾಷೆಯಲ್ಲಿ ಟೈಟಾನ್ ಅಂದ್ರೆ ದೈತ್ಯ ಅಂತ, ಮತ್ತೆ ಇದು ದೊಡ್ಡದಾಗಿರೋದ್ರಿಂದ ಇದು ಬೋವಾ ಹಾವಿನ ಜಾತಿಗೆ ಸೇರಿದೆ ಅಂತ ಇದನ್ನ ಟೈಟಾನೋಬೋವಾ ಅಂತ ಕರೆಯಲಾಗುತ್ತೆ. ಆದ್ರೆ ಈ ದೈತ್ಯ ಜೀವಿ ಭೂಮಿಯ ಮೇಲೆ ಹೇಗೆ ಜೀವಿಸ್ತಾ ಇತ್ತು ಅಂತ ನೋಡೋದಾದ್ರೆ ಇವತ್ತಿಗೆ ಸುಮಾರು 66 ಮಿಲಿಯನ್ ವರ್ಷಗಳ ಹಿಂದೆ, ಅಂದ್ರೆ ಜಗತ್ತಿನಲ್ಲಿ ಡೈನೋಸಾರ್ಗಳ ವಿನಾಶದ ನಂತರ ವರ್ಷಗಳ ಕಾಲ ಭೂಮಿ ಕತ್ತಲೆಯಲ್ಲೇ ಮುಳುಗಿತ್ತು. ಅಸಂಖ್ಯಾತ ಜೀವಗಳು ನಾಶವಾಗಿತ್ತು. ಆದ್ರೆ ಪ್ರಕೃತಿಯ ಕತೆ ಅಲ್ಲಿಗೆ ಮುಗ್ದಿರ್ಲಿಲ್ಲ. ನೇಚರ್ನಲ್ಲಿ ಡೈನೋಸಾರ್ಗಳ ಅಳಿವಿನ ನಂತರ ಹೊಸ ಜೀವಿಗಳಿಗೆ ನಿಧಾನವಾಗಿ ಬೆಳೆಯಲು ಅವಕಾಶ ಕೊಡುತ್ತೆ. ಆ ಕಾಲದಲ್ಲಿ ಇವಾಗಿನ ದಕ್ಷಿಣ ಅಮೆರಿಕದ ದೊಡ್ಡ ಭಾಗಗಳು ದಟ್ಟವಾದ ಉಷ್ಣವಲಯದ ಕಾಡುಗಳಿಂದ ತುಂಬಿರುತ್ತೆ. ಆಗಿನ ಟೆಂಪರೇಚರ್ ಈಗಿರುವುದಕ್ಕಿಂತ ಸುಮಾರು 4 ಪಟ್ಟು ಜಾಸ್ತಿ ಇತ್ತು ಅಂತ ಹೇಳಲಾಗುತ್ತೆ. ಮತ್ತು ಅವುಗಳು ಶೀತ ರಕ್ತದ ಜೀವಿಗಳಾಗಿದ್ರಿಂದ ಅವುಗಳ ದೇಹದ ಶಕ್ತಿ ಹೊರಗಿನ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ನೇಚರ್ ಎಷ್ಟು ಬಿಸಿ ಆಗುತ್ತೋ ಇವುಗಳ ಗಾತ್ರನೂ ಕೂಡ ಅಷ್ಟೇ ದೊಡ್ಡದಾಗ್ತಾ ಬರುತ್ತೆ. ಮತ್ತೆ ಇವುಗಳ ಗಾತ್ರ ದೊಡ್ಡದಾಗಿರೋದ್ರಿಂದ ಇವುಗಳು ನೆಲದ ಮೇಲೆ ಹೋಗುವುದಕ್ಕಿಂತ ನೀರಿನ ಮೇಲೆ ವೇಗವಾಗಿ ಹೋಗುವ ಜೀವಿಯಾಗಿತ್ತು. ಇದೇ ಕಾರಣದಿಂದಲೇ
ಇದು ಹೆಚ್ಚಾಗಿ ಆಗಿನ ಕಾಲದಲ್ಲಿ ಬದುಕುತ್ತಿದ್ದ ದೊಡ್ಡ ದೊಡ್ಡ ಮೀನುಗಳು, ಆಮೆಗಳು ಮತ್ತೆ ಮೊಸಳೆಗಳನ್ನ ಭಯಂಕರವಾಗಿ ಬೇಟೆಯಾಡುತ್ತಿತ್ತು. ಇದಕ್ಕೆ ಒಂದು ಸಲ ಆಹಾರ ಸಿಕ್ಕು ಅಂದ್ರೆ ಆ ಜೀವಿ ಬದುಕಿರುವಾಗಲೇ ಭಯಂಕರವಾಗಿ ನರಕ ನೋಡೇ ಸಾವನ್ನಪ್ಪುತ್ತಿತ್ತು. ಯಾಕಂದ್ರೆ ಈ ಟೈಟಾನೋಬೋವ ಅದರ ಬಲವಾದ ಶರೀರದಿಂದ ಆ ಜೀವಿಯನ್ನ ಗಟ್ಟಿಯಾಗಿ ಸುತ್ತಿಕೊಂಡು ಮೂಳೆಗಳನ್ನ ಪುಡಿ ಪುಡಿಯಾಗುವಂತೆ ಮಾಡಿ ಆ ಜೀವಿಯನ್ನ ಕ್ರೂರವಾಗಿ ನುಂಗುತ್ತಿತ್ತು. ಇದರ ಮತ್ತೊಂದು ಅಚ್ಚರಿ ಪಡುವ ವಿಷಯ ಅಂದ್ರೆ ಇದರ ಕೆಳದ ಒಡೆ ಅದರ ತಲೆಯ ಹಿಂದಿನ ಭಾಗದವರೆಗೆ ಅಟ್ಯಾಚ್ ಆಗಿರೋದ್ರಿಂದ ಇದು ಅದರ ಬಾಯನ್ನು ಕೂಡ ದೊಡ್ಡದಾಗಿ ತೆರೆಯಬಹುದಿತ್ತು. ಅದಕ್ಕಾಗಿ ಇದು ದೊಡ್ಡ ದೊಡ್ಡ ಮೊಸಳೆಗಳು, ಆಮೆಗಳು, ಮೀನುಗಳನ್ನ ತುಂಬಾ ಈಸಿಯಾಗಿ ಸಾಯಿಸಿ ನುಂಗುತ್ತಿತ್ತು. ಒಂದು ವೇಳೆ ಈ ಜೀವಿಯ ಕಣ್ಣಿಗೆ ಯಾವುದೇ ಜೀವಿ ಕಾಣಿಸ್ತು ಅಂದ್ರೆ ಅದರ ಡೆತ್ ಕನ್ಫರ್ಮ್ ಅನ್ಬೋದು. ಯಾಕಂದ್ರೆ ಇದರ ದಾಳಿಯಿಂದ ತಪ್ಪಿಸಿಕೊಳ್ಳೋದು ಅನ್ನೋದು ಇಂಪಾಸಿಬಲ್ ಆಗಿತ್ತು. ಹೀಗೆ ಇವುಗಳಿಗೆ ಎದುರಾಳಿಯೇ ಇಲ್ಲದ ಹಾಗೆ 10 ಮಿಲಿಯನ್ ವರ್ಷಗಳ ಕಾಲ ಭೂಮಿಯ ಮೇಲೆ ಆಳ್ವಿಕೆ ಮಾಡುತ್ತೆ. ಆದ್ರೆ ಕಾಲ ಬದಲಾಗ್ತಿದ್ದಂಗೆ ಭೂಮಿಯ ಹವಾಮಾನ ನಿಧಾನವಾಗಿ ತಣ್ಣಗಾಗಲು ಶುರುವಾಗುತ್ತೆ. ಟೆಂಪರೇಚರ್ ಕಡಿಮೆಯಾಗಿ ಕಾಡುಗಳ ಪರಿಸರ ವ್ಯವಸ್ಥೆಯೇ ಬದಲಾಗ್ತಾ ಬರುತ್ತೆ. ಈ ಟೈಟಾನೋಬೋವಾಗಳು ಉಷ್ಣವಲಯದ ಜೀವಿಗಳಾಗಿದ್ರಿಂದ ಇವುಗಳು ಅತಿಯಾದ ಶೀತದ ವಾತಾವರಣದಿಂದ ಭೂಮಿಯಿಂದ ಅಳಿದು ಹೋಗಿದೆ ಅಂತ ವಿಜ್ಞಾನ ಹೇಳುತ್ತೆ. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ನಾನು ವಿಡಿಯೋದಲ್ಲಿ ಮುಂಚೆನೆ ಹೇಳ್ದಂಗೆ ಇವುಗಳು ಇನ್ನೂ ಕೂಡ ಜೀವಂತವಾಗಿರ್ಬೋದು ಅಂತ ಕೆಲವರು ಹೇಳಿದ್ದಾರೆ. ಯಾಕಂದ್ರೆ ಅಮೆಜಾನ್ ರೈನ್ ಫಾರೆಸ್ಟ್ ಭೂಮಿಯ ಅತ್ಯಂತ ರಹಸ್ಯಮಯ ಪ್ರದೇಶಗಳಲ್ಲಿ ಒಂದು. ಈ ಕಾಡನ್ನ ಇವತ್ತಿಗೂ ಕೂಡ ಪೂರ್ತಿಯಾಗಿ ಅಧ್ಯಯನ ಮಾಡೋಕೆ ಯಾವುದೇ ವಿಜ್ಞಾನಕ್ಕೂ ಸಾಧ್ಯವಾಗಿಲ್ಲ. ಮತ್ತೊಂದು ಕಡೆ ಟೈಟಾನೋಬೋವಾ ದೈತ್ಯ ಹಾವಿನ ಸಿಕ್ಕ ಪಳವಳಿಕೆಗಳನ್ನ ಮಾತ್ರ ಜೋಡಿಸಿ ಅದರ ಉದ್ದವನ್ನು ಅಂದಾಜಿಸಲಾಗಿದೆ. ಆದ್ರೆ ಇದು ಎಷ್ಟು ದೊಡ್ಡದಾಗಿತ್ತು ಅನ್ನೋದು ಇನ್ನೂ ಕೂಡ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಆದ್ರೆ ಅಮೆಜಾನ್ ಕಾಡಿಗೆ ಹೋದ ಕೆಲವು ಜನರು 50 ರಿಂದ 70 ಅಡಿ ಉದ್ದದ ಹಾವುಗಳನ್ನ ನೀರಿನೊಳಗೆ ನೋಡಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ಅದಕ್ಕೆ ಎಲ್ಲೂ ಕೂಡ ಸರಿಯಾದ ಸಾಕ್ಷಿಗಳಿಲ್ಲ. ನಿಮ್ಗೇನನ್ಸುತ್ತೆ? ಇವು ನಿಜವಾಗ್ಲೂ ಭೂಮಿಯಿಂದ ಅಳಿದು ಹೋಗಿದೆನಾ ಅಥವಾ ಇನ್ನೂ ಕೂಡ ಜೀವಂತವಾಗಿರ್ಬೋದಾ? ಕಾಮೆಂಟ್ ನಲ್ಲಿ ಹೇಳಿ. ಮತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ.